ಇಡೀ ದೇಶಕ್ಕೆ ತುಂಬ ನೋವಾಗಿರುವಂತಹ ಒಂದು ವಿಚಾರ. ದಯವಿಟ್ಟು ನಾನೊಂದು ಮಾತು ಕೇಳ್ಕೊಳ್ತೀನಿ. ಇಲ್ಲಿನ MP ಪ್ರಹ್ಲಾದ್ ಜೋಶಿ ಅವರಿಗೆ, ಸರ್ ನೀವು ಭಕ್ತ ಪ್ರಹ್ಲಾದ ಅಥವಾ ಬಾಲ ಪ್ರಹ್ಲಾದ ಅಲ್ಲ ಸರ್, ಉಗ್ರ ನರಸಿಂಹ ಆಗಬೇಕಾಗ್ತದೆ ಸಮ್ಟೈಮ್ಸ್. ಇಲ್ಲ ಅಂದರೆ ಹಿರಣ್ಯಕಶಿಪು ಥರದವ್ರು ಬಲಿಯಾಗ್ಬಿಡ್ತಾರೆ. ದಯವಿಟ್ಟು 10 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಸಾಧ್ಯವಾದರೆ ಒಂದು ಟೈಟ್ ಕಾನೂನನ್ನ ತೊಗೊಂಬನ್ನಿ. ಇಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಬಹಳಷ್ಟು ಆಮೇಲೆ ಎರಡನೇದು, ನಮ್ಮ ಎಲ್ಲ ಮುಖಂಡರು ಬಹಳಷ್ಟು ಕಡೆ ಅವ್ರಿಗೆ ಹೇಳ್ತಾ ಇರೋಂಥ ಹೇಳಿಕೆ, ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವಲ್ಲ ಸರ್, ಬಹಳ ಸಣ್ಣ ಹುಡುಗ ನಾನು, ಚಿಕ್ಕವನು, ನಮ್ಗೆ ನಿಮ್ಮಷ್ಟು ಅನುಭವ ಇಲ್ಲ. ಸ್ಟೇಟ್ಮೆಂಟ್ ದಯಮಾಡಿ ಸರ್ ನೋಡಿ ಮಾಡಿ ಹೇಳಿ ಸರ್, ಯಾಕೆಂದರೆ ತುಂಬ ನೋವಾಗಿರುತ್ತೆ. ಈ ಸಮಯದಲ್ಲಿ ನೀವು ಹೇಳೋ ಹೇಳಿಕೆಗಳು ತುಂಬ ಹರ್ಟ್ ಆಗುತ್ತೆ. ದಯವಿಟ್ಟು ತಾವು ಉನ್ನತ ಹುದ್ದೆಯಲ್ಲಿರ್ತೀರ, ನಿಮ್ಗೆಲ್ರಿಗೂ ಹೇಳೋಷ್ಟು ದೊಡ್ಡವನಲ್ಲ, ಅಷ್ಟು ತಿಳುವಳಿಕೆ ನನಗಿಲ್ಲ. ದಯವಿಟ್ಟು ಹಂಗೆಲ್ಲ ಹರ್ಟ್ ಮಾಡಬೇಡಿ ಅವ್ರಿಗೆ. ಆ ಕುಟುಂಬಕ್ಕೆ ತುಂಬ ಆಲ್ರೆಡಿ ನೋವಾಗಿದೆ. ಎರಡನೇದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ತ್ವರಿತಗತಿ ನ್ಯಾಯಾಲಯದಲ್ಲಿ ಕೋರ್ಟಲ್ಲಿ ಕೇಸ್ ಇಮಿಡಿಯೇಟ್ ಸಾಲ್ವ್ ಆದರೆ ಅವ್ರಿಗೊಂದು ಚೂರು ನ್ಯಾಯ ಸಿಗುತ್ತೆ. ಅವ್ರ ತಾಯಿ ಸ್ಟೇಟ್ಮೆಂಟ್ ನಾನು ಒಂದಷ್ಟು ನೋಡ್ತಾ ಇದ್ದೆ. ನಮ್ಮ ಹುಡುಗ ಅಂತವನ್ನಲ್ಲ ರೀ, ಏನೋ ಪಾಪ ಅವ್ನು ಚೂರು ಹಿಂಗೆ ಮಾಡ್ಬಿಟ್ಟಿದ್ದಾನೆ ಅಂತ. ಅದು ಇನ್ಸಿಡೆಂಟ್ ಇದು ಅಚಾನಕ್ಕಾಗಿ ಮಾಡಿದ್ರೆ ಒಂದ್ಸಲ ಚುಚ್ತಾನೆ. ಬಲವಂತವಾಗಿ ಕೊಲೆ ಮಾಡಬೇಕು ಅಂತ ಬಂದಾಗ ಮಾತ್ರ 25ರಿಂದ 27 ಸೆಕೆಂಡ್ಲಿ 9 ಸಲ ಚುಚ್ಚಕ್ಕೆ ಸಾಧ್ಯ. ಅಚಾನಕ್ಕಾಗಿ ಹೊಡೆದ್ರೆ ಒಂದ್ಸಲ ಇಂಟೆನ್ಷನ್ಲಿ ಅಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಒಂದು ಏಟ್ ಹೊಡೆದ್ರೆ, ಕೋಪದಲ್ಲಿದ್ರು ಒಂದು ಏಟ್ ಹೊಡೆದ್ಬಿಡ್ಬೋದಾಯ್ತು, ಒಂದ್ಸಲ ಚುಚ್ಚಿಬಿಡ್ಬೋದಾಯ್ತು, ಯಾಕೆ ಬದುಕೋತಾ ಇದ್ರು. ಈತ 9 ಸಲ ಚುಚ್ಚಿದನ. ಅವ್ರ ತಾಯಿ ಬಂದು ಹೇಳ್ತಾರೆ, ನನ್ನ ಮಗ ಅಂತವನಲ್ರಿ ಪಾಪ ಅವ್ನು ಹಿಂಗೆ ಆಗ್ಬಿಟ್ಟಿದ್ದಾನೆ, ಅವಳೇ ಅವ್ನು ಹಿಂದೆ ಬಿದ್ದಿದ್ದು ಅಂತ ಕೂಡ ಮೊನ್ನೆ ಸ್ಟೇಟ್ಮೆಂಟ್. ಇವ್ರ ಮಗ ಸಲ್ಮಾನ್ ಖಾನ್, ಇವನು ಇಡೀ ಇಂಡಸ್ಟ್ರಿ ಎಲ್ಲರೂ ಕೂತ್ಕೊಂಡು ಹಿಂಗೆ, ಈ ಥರ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡಬಾರದು.